ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರ ರಾಜ, ಹಾಲೆಲೂಯಾ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಯೇಸುವೆ ಕರ್ತನೆ, ಮುಂದಿನ ಸಮಯಗಳನ್ನು ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸರಾಗಿದ್ದೇನೆ ದೇವರೇ. ಅಪ್ಪ ಎಸಯ್ಯ ಕರ್ತನೆ, ನಿಂತ ಕರ್ತನ ದಾಸರ ಮುಖಾಂತರವಾಗಿ ಸ್ವಾಮಿ ನಮಗೆ ಒಳ್ಳೆ ವಾಕ್ಯವನ್ನು ಕೊಟ್ಟು ಕರ್ತನೆ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಇವತ್ತು ವಾಕ್ಯ ಭಾಗಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜ. ಅಪ್ಪ ಕಿವಿ ಉಳ್ಳರು ಕೇಳಿರಿ ಅಂತ ಹೇಳಿದೆಯಲ್ಲ ಸ್ವಾಮಿ. ಹೌದು ಸ್ವಾಮಿ, ಹಾಲೆಲೂಯಾ. ಯೇಸುವೆ ನಮ್ಮನ್ನು ಆಶೀರ್ವದಿಸು ರಾಜ. ನಮ್ಮ ಪವಿತ್ರ ಆತ್ಮದಿಂದ ಕರ್ತನೆ ತುಂಬಿಸಿ ಎಂಬುದನ್ನ ಪ್ರಾರ್ಥನೆ ಮಾಡುತ್ತೇವೆ. ಮಗನಿಗೆ ಸ್ವಾಮಿ ಎನ್ನ ಬೆಂಕಿಯ ಪಾದದಲ್ಲಿ ಕರ್ತನೆಯನ್ನು ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹಾಗೆ ಮಾತ್ರಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪರಲೋಕದ ತಂದೆ, ಆಮೆನ್. ಥ್ಯಾಂಕ್ ಯು ಅಶ್ವಿನಿ. ವೆಲ್ಕಮ್ ಅಣ್ಣ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಧ್ಯಾನ ಇರುವಂತ ಎಲ್ಲ ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ನೋಡೋಣ. ಕಳೆದ 2 ವಾರದಿಂದಲೂ ಕೂಡ ನಾವು ರಕ್ಷಣೆ ಹೊಂದಿರುವಂತಹ ದೇವರ ಮಕ್ಕಳು ಯಾವ ರೀತಿಯ ಭರವಸೆಗಳನ್ನ ಹೊಂದಿರಬೇಕು ಅಂತ ನೋಡ್ತಿದ್ದೀವಿ. ಒಂದು 5 ರೀತಿಯ ಭರವಸೆಗಳು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯವಾಗಿ ಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಸೊ ಅದನ್ನ ನಾವು ಮುಂದುವರಿಸೋಣ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಶಂಕರ್ ಇದ್ದಾರೆ, ಹಿರಿಯರಿಂದ. ಅವರು ನಮಗೆ ವಾಕ್ಯಗಳನ್ನ ಓದಿ ಸಹಾಯ ಮಾಡ್ತಾರೆ. ಸೊ ಕ್ರೈಸ್ತರ ಭರವಸೆ ನಾವು ನೋಡಿದ್ವಿ, ಆ ಪರಿಚಯದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಕ್ರೈಸ್ತರಲ್ಲಿ ಆ ಭರವಸೆಗಳು ಇರಬೇಕು ಅಂತ. 5 ಭರವಸೆಗಳು ಅಂತ ಹೇಳಿದ್ರೆ ಅತ್ಯಂತ ಪ್ರಾಮುಖ್ಯವಾದಂತ 5 ಭರವಸೆ ಅಂದ್ರೆ ಏನು? ನಂಬಿಕೆನೆ, ಆದ್ರೆ ಬಲವಾದಂತ ಒಂದು ನಂಬಿಕೆ. ಭರವಸೆ ಅಂದ್ರೆ ಅನುಮಾನ ಇಲ್ಲದೆ ಇರುವಂತದ್ದು, ಯಾವ ಸಂದೇಹವೂ ಇಲ್ಲದೆ ಇರುವಂತದ್ದನ್ನ ನಾವು ಭರವಸೆ ಅಂತೀವಿ. ಅದನ್ನ ಬಿಟ್ರೆ ಬೇರೆ ಇಲ್ಲ ಅನ್ನೋದನ್ನ. ಸೊ ಮೊದಲನೇ ಭರವಸೆ ನಮ್ಗೆ ಇರ್ಬೇಕಾಗಿರೋದು ಕ್ರೈಸ್ತರಾಗಿ ರಕ್ಷಣೆ. ಅನೇಕರಿಗೆ ಇನ್ನೂ ರಕ್ಷಣೆ ಭರವಸೆನೇ ಇಲ್ಲ. ನಿನ್ನೆ ತಾನೇ ನಾವು ಬಂದ್ವಿ, ಚೆನ್ನೈಗೆ ಸೇವೆಗೆ ಹೋಗಿದ್ವಿ, ತಮಿಳುನಾಡು ಸೇವೆಗಳಿಗೆ. ಅಲ್ಲಿ ಒಬ್ಬ ಸೇವಕರು, ನಮ್ಮ ಬೈಬಲ್ ಕಾಲೇಜಲ್ಲಿ ಓದಿದಂತಹ ಸ್ಟೂಡೆಂಟು, ಅವ್ರ ಮೂಲಕ ಅವ್ರ ಸಭೆಗೆ ಹೋಗಿ ಅಲ್ಲಿ 3 ದಿನಗಳ ಕಾಲ ಅಲ್ಲಿದ್ದು ನಾವು ಸೇವೆ ಮಾಡಿ ಬಂದ್ವಿ. ಆ ಸೇವಕರುಗಳಿಗೂ ಕೂಡ ನಾವು ಈ ತರ ವಾಕ್ಯಗಳನ್ನು ಹಂಚ್ಕೊಂಡ್ವಿ, ಅವ್ರ ಸಭಿಕರ ಹತ್ರ ದೇವ್ರ ವಾಕ್ಯವನ್ನು ಹಂಚ್ಕೊಂಡ್ವಿ. ಆ ಸೇವಕರು ಕೂಡ ತುಂಬಾ ಖುಷಿ ಪಡ್ತಾ ಇದ್ರು. ನಾವು ಹೋಗಿದ್ದಕ್ಕೊಂದು ಸಂತೋಷವಾದ್ರೆ, ಅತ್ಯಂತವಾಗಿ ಸಂತೋಷ ಪಟ್ಟಿದ್ದು ಒಂದು ಸುವಾರ್ತೆಯನ್ನ ಕೇಳಿ. ಅವರೇ ಸೋತೋಗಿದ್ರು. ಒಂದು ದಿನ ಅವರು ನಿಮ್ ಮುಂದೆ ಸಾಕ್ಷಿ ಹೇಳ್ತಾರೆ, ಅವರೇ ಸೋತೋಗಿದ್ದಾರೆ ಸೇವೆಯಲ್ಲಿ. ವಿಶ್ವಾಸಿಗಳ ವಿಷಯದಲ್ಲಾಗ್ಲಿ, ಕುಟುಂಬದ ವಿಷಯದಲ್ಲಾಗ್ಲಿ, ಅನ್ಯ ಜನರ ವಿಷಯದಲ್ಲಾಗ್ಲಿ. ಸೇವೆಗೆ ಹೋದಾಗ RSS ಅವರೆಲ್ಲ ಹಿಡ್ಕೊಂಡು ಅವ್ರನ್ನ ಹೊಡೆದು ತುಂಬಾನೇ ಸಮಸ್ಯೆಗಳ ಮೇಲೆ ಸಮಸ್ಯೆ. ಅವ್ರಿಗೂ ಕೂಡ ಅನಾರೋಗ್ಯ. ಈ ತರ ಎಲ್ಲ ನನಗಿಂತ ಯವನಸ್ಥನ, ಆದ್ರೂ ಕೂಡ ಸೇವೆಯಲ್ಲಿ ಏನೋ ಒಂಥರ ಸೋತೋಗಿರೋ ಹಾಗೆ ಇದ್ದುಕೊಂಡು ಕಷ್ಟ ಪಡ್ತಾ ಇದ್ದ. ದಾಹ ಇದೆ ದೇವ್ರಿಗಾಗಿ ಏನಾದ್ರು ಮಾಡ್ಬೇಕು ಅಂತ, ಪರಿಸ್ಥಿತಿಗಳು ಅವನನ್ನ ಬಿಡ್ತಿಲ್ಲ. ಸೊ ಹೋಗಿ ನಾವು ಮಾತಾಡಿದಾಗ ನಿಜವಾಗ್ಲೂ ಕೂಡ ದೇವರೇ ಸಿದ್ಧಪಡಿಸಿರುವಂತಹ ಭೇಟಿ ಇದು ಅಂತ ನಮ್ಗೆ ಅನಿಸ್ತು. ಒಬ್ಬನಿಗೋಸ್ಕರ ನಾವೆಷ್ಟು ದೂರ ಆದ್ರೂ ಹೋಗ್ತೀವಿ. ನಾವೇನೋ ಉಜ್ಜೀವನ ಸಂದೇಶಗಳನ್ನ ಕೊಡ್ಲಿಕ್ಕೆಲ್ಲ ಹೋಗ್ತಿರೋದು, ಉಜ್ಜೀವನ ರಿವೈವಲ್ ಮೆಸೇಜ್ಗಳು ಕೊಡಕ್ಕೆಲ್ಲ ನಾನು ಹೋಗೋದು. ನಾನು ಹೋಗೋದು ತುಂಬಾ ಸಿಂಪಲ್ ಆಗಿರುವಂತ ಸುವಾರ್ತೆಯನ್ನ ಮರುಸ್ಥಾಪನೆ ಮಾಡ್ಲಿಕ್ಕೆ ಹೋಗ್ತೀನಿ. ಸೊ ಮತ್ತೆ ಇಷ್ಟೇ ಜನ ಇರಬೇಕು, ದೊಡ್ಡ ದೊಡ್ಡ ಸಭೆಗಳಿಗೆ ಹೋಗ್ಬೇಕು ಅಂತ ಯಾವುದೇ ಕಾಣಿಕೆಗಳನ್ನ ಎದುರು ನೋಡಲ್ಲ, ಯಾವುದೇ ವಸತಿಗಳನ್ನ ಎದುರು ನೋಡಲ್ಲ. ನಾವು ಹೋಗೋ ಕಡೆ ಹೇಗಿದ್ರು ಪರವಾಗಿಲ್ಲ, ನಾವು ಹೋಗೋದಲ್ಲಿ ಸುವಾರ್ತೆ ಸಾರೋದಕ್ಕೆ. ಅದಕ್ಕೆ ಮಾತ್ರ ತಡೆ ಇರಬಾರ್ದೇ ವಿನಃ ಬೇರೆ ಯಾವುದು ಕೂಡ ನಮ್ಗೆ ಸಮಸ್ಯೆನೇ ಅಲ್ಲ. ಆ ರೀತಿ ಹೋಗಿ ಎಲ್ಲರೂ ಒಟ್ಟಿಗೆ
ಅಲ್ಲಿ ಸಭೆಯಲ್ಲೇ ಮಲಗಿ ಸಭೆಯಲ್ಲೇ ಇದ್ದುಕೊಂಡು ಸುವಾರ್ತೆನ ಹೇಳಿ ಬಂದಾಗ ತುಂಬಾ ಖುಷಿ ಪಡ್ತಾ ಇದ್ರು. ಇವತ್ತು ಬೆಳಗ್ಗೆ ಕೂಡ ಅವ್ರ ಜೊತೆ ಮಾತಾಡಿದೆ. ಅಣ್ಣ, ತುಂಬಾ ಚೆನ್ನಾಗಿತ್ತು ಈ ವಾಕ್ಯಗಳೆಲ್ಲ. ನಾನು ಇದನ್ನ ಇನ್ನೂ ಕೇಳ್ಬೇಕು, ಇದನ್ನ ನಾನು ನಮ್ಮ ಸಭೆಯಲ್ಲಿ ಬೋಧನೆ ಮಾಡ್ತೀನಿ ಅಂತ ಹೇಳಿ. ಮತ್ತೆ ನಿಮ್ ಗುರಿ ಉದ್ದೇಶ ಏನು, ಸೇವೆಯಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ, ಏನ್ ತೀರ್ಮಾನ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗೆಲ್ಲ ಅವ್ರು ಹೇಳಿದ್ದು, ಇದುವರೆಗೆ ನಾನು ಸೇವೆಯಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ, ತುಂಬಾ ಸೇವೆ ಮಾಡಿದ್ದೀನಿ, ನನ್ ಕೈಲಾದಷ್ಟೆಲ್ಲ ನಾನು ಪ್ರಯತ್ನ ಮಾಡಿದ್ದೀನಿ, ಇನ್ನೇನೋ ಇರೋ ಸಭೆನ ನೋಡ್ಕೊಂಡು ಹೋಗೋದು ಅಷ್ಟೇನೆ ಅಂತ. ಅದಕ್ಕೆ ನಾನು ಹೇಳಿದೆ, ನೀನ್ ಕಷ್ಟಪಡೋದು, ನೀನ್ ಇದ್ ಮಾಡೋದು ಅಲ್ಲ ಮುಖ್ಯ. ದೇವ್ರು ನಿನ್ನ ಇದುವರೆಗೂ ನಡೆಸಿದ್ದಾರೆ, ನೀನ್ ಮಾಡೋ ಸೇವೆ ಇನ್ನೂ ಜಾಸ್ತಿ ಇದೆ. ಇದುವರೆಗೂ ಮಾಡಿರೋದೇ ಇಷ್ಟೇ ನನ್ನ ಕೈಲಾಗೋದು ಅಂತ ನೀನು ಬಿಟ್ಕೊಡ್ಬೇಡ, ತೀರ್ಮಾನಕ್ಕೆ ಬರಬೇಡ. ದೇವ್ರೊಂದ್ ವೇಳೆ ನಮ್ಮನ್ನ ಭೇಟಿ ಮಾಡಿರೋದು ನಾವೆಲ್ಲರೂ ಸೇರಿ ತಮಿಳ್ನಾಡಲ್ಲಿ, ಪಾಂಡಿಚೇರಿಯಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ಬೇಕಾಗಿದೆ. ನೀವು ನನ್ನ ಜೊತೆ ನಿಲ್ಲಬೇಕು. ಬರೀ ತಮಿಳ್ನಾಡು ಪಾಂಡಿಚೇರಿ ಮಾತ್ರ ಅಲ್ಲ, ಭಾರತ ದೇಶದ ಒಂದೊಂದು ರಾಜ್ಯಕ್ಕೂ ನಾವು ಹೋಗುವಾಗ ನೀವು ಕೂಡ ನಮ್ಮ ಜೊತೆಯಲ್ಲಿ ಸಮಯ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದಾಗ ತುಂಬಾ ಸಂತೋಷ ಪಟ್ಟ. ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹೆಸರು ಮೋಶೆ ಅಂತ, ಅವ್ರ ಸಭೆ ಹೆಸರು ಗಾಡ್ಸ್ ಗ್ಲೋರಿಯಸ್ ಚರ್ಚ್ ಅಂತ ಹೇಳಿ. ಅದಕ್ಕಾಗಿ ದಯಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದಾಗ ಕೆಲವು ವಿಶ್ವಾಸಿಗಳಲ್ಲಿ ನಿಜವಾಗ್ಲೂ ಕೂಡ ಆ ಭರವಸೆ ಇರೋದಿಲ್ಲ. ಹ್ಮ್ ಮತ್ತೆ ಪಾಸ್ಟರ್ ತಿಮೋತಿ ಅವರು ಕೂಡ ಒಂದ್ಸಲ ಹೇಳ್ತಾ ಇದ್ರು, ಒಬ್ರಿಗವರು ನೀನ್ ರಕ್ಷಣೆ ಹೊಂದಿದ್ಯಾ ಅನ್ನೋ ನಂಬಿಕೆ ಇದೆಯಾ ನಿನಗೆ ಅಂತ ಹೇಳಿದ್ರೆ, ಗೊತ್ತಿಲ್ಲ ನಾನು ರಕ್ಷಣೆ ಹೊಂದಿದ್ದೀನೋ ಇಲ್ವೋ ಅಂತ, ಕ್ರೈಸ್ತರು ಹೇಳೋ ಮಾತು. ಮತ್ತೆ ಕೆಲವು ಪಾಸ್ಟರ್ಗಳು ಕೂಡ ಬೋಧನೆ ಮಾಡೋದೇನಂದ್ರೆ, ನಾ ರಕ್ಷಣೆನ ಕಳ್ಕೋಬಹುದು ಅಂತ ಹೇಳ್ಬಿಟ್ಟು. ಹಾಗಾಗಿ ಕಳ್ಕೊಳ್ಳುವಂತ ರಕ್ಷಣೆ ಹೇಗೆ? ನಾವು ಸಂಪಾದನೆ ಮಾಡಿದ್ರೆ ನಾವು ಕಳ್ಕೊಳಕ್ಕೆ, ದೇವ್ರು ನಮಗ್ ಕೊಟ್ಟಿರೋದದು, ಆತ್ಮಕ್ ಸಂಬಂಧಪಟ್ಟದ್ದು ರಕ್ಷಣೆ ಅಂತ ಹೇಳಿದ್ರೆ. ಒಂದ್ಸಲಿ ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ಮೇಲೆ, ರಕ್ಷಣೆ ಹೊಂದಿದ್ಮೇಲೆ, ನಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟ ಮೇಲೆ, ನಾವು ದೇವ್ರ ಮಕ್ಕಳಾದ್ಮೇಲೆ ಪದೇ ಪದೇ ನಾವು ಪಶ್ಚಾತ್ತಾಪ ಪಡುವಾಗ ದೇವ್ರ ಮಕ್ಕಳಾಗ್ತೀವಿ, ಪಾಪ ಮಾಡಿದಾಗ ಸೈತಾನ್ ಮಕ್ಕಳಾಗ್ತಿರ್ತೀವಿ ಅಂದ್ರೆ ಇದೇನಾ ಸಾಯೋ ತನಕ? ಅಲ್ವಲ್ಲ, ಖಂಡಿತವಾಗ್ಲು. ಅದಕ್ಕೆ ನಾನು ಹೇಳೋದು, ಭರವಸೆ ಇರ್ಬೇಕು. ಹೌದು, ನಾನ್ ದೇವರ ಮಗು, ನಾನು ರಕ್ಷಣೆ ಹೊಂದಿರುವಂತ ದೇವರ ಮಗು ಅನ್ನೋ ಭರವಸೆ ನಮ್ಮಲ್ಲಿ ಇರ್ಬೇಕು. ಆ ಭರವಸೆ ಇರೋರು ಏನ್ ಗೊತ್ತಾ, ಅಪ್ಪಿತಪ್ಪಿ ತಪ್ಪು ಮಾಡ್ಬೋದು. ಅದು ಸೇವಕರು ಇರ್ಬೋದು, ವಿಶ್ವಾಸಿಗಳಿರ್ಬೋದು, ತಪ್ಪು ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ರಕ್ಷಣೆಯನ್ನ ಅವ್ರು ಕಳ್ಕೊಳ್ಳೋದಿಲ್ಲ. ಮತ್ತೆ ರಕ್ಷಣೆಯಲ್ಲಿ ಅವ್ರಿಗೆ ಯಾವುದೇ ಸಂದೇಹ ಇರೋದಿಲ್ಲ. ನಾನು ನನ್ನ ತಂದೆ ತಾಯಿಗೆ ಹುಟ್ಟಿದ್ದೀನಿ ಅಂದ್ಮೇಲೆ ಅದನ್ನ ಯಾರು ಬದಲಾಯಿಸಕ್ ಆಗೋದಿಲ್ಲ. ಹಾಗಂತ ಹೇಳಿ ನಾನು ಆ ತಪ್ಪೇ ಮಾಡಲ್ಲ ಅಂತ ಅಲ್ಲ. ನಮ್ಮ ತಂದೆ ತಾಯಿ ಮಾತು ಕೇಳಿದೆ, ಎಷ್ಟೋ ಸಲಿ ನಾವೆಲ್ಲರೂ ತಪ್ಪು ಮಾಡಿರ್ತೀವಿ, ಎಷ್ಟೋ ಸಲಿ ಅವರು ನಮ್ಮನ್ನ ಬೈದಿರ್ತಾರೆ, ಹೊಡೆದಿರ್ತಾರೆ. ಆದ್ರೂ ಅವ್ರೇನೇ ನಮ್ಗೆ ಶಿಕ್ಷೆಗಳು ಕೊಟ್ಟಿದ್ರು ಕೂಡ ನಾವು ಅವ್ರ ಮಕ್ಕಳಾಗದೆ ಹೋಗಿಲ್ಲ. ಹಾಗೇನೆ ಇದು ಕೂಡ ಆದಿಯಲ್ಲಿ ಆದಾಮ ತಪ್ಪು ಮಾಡಿದ್ದಕ್ಕೆ ನಾವೆಲ್ಲರೂ ಸೈತಾನ್ ಮಕ್ಕಳಾಗಿ ಹುಟ್ಟುಬಿಟ್ಟಿದ್ವಿ. ಆದ್ರೆ ಈಗ ಕ್ರಿಸ್ತನು ಹುಟ್ಟಿದ ಮೇಲೆ, ಆತ ನಮಗೋಸ್ಕರ ರಕ್ಷಣೆ ಮಾರ್ಗವನ್ನ ಸಿದ್ಧ ಮಾಡಿದ್ಮೇಲೆ ಆತ ನಂಬೋರು ದೇವ್ರ ಮಕ್ಕಳಾಗ್ತಾರೆ. ಇದನ್ನ ನಾನು ಕೆಲವು ಸಭೆಗಳಲ್ಲಿ ಬೋಧನೆ ಮಾಡುವಾಗ ಪ್ರಶ್ನೆ ಸಮಯ ಬಂದಾಗ ಅವ್ರು ಕೇಳೋದೇನಂದ್ರೆ, ಹಾಗಾದ್ರೆ ಯೇಸುನ ನಂಬ್ಕೊಂಡು ಸಭೆಗೆ ಬಿಟ್ಟು ಹೋಗ್ತಾರಲ್ಲ, ದೀಕ್ಷಾಸನ ತಗೊಂಡು ಸಭೆಗೆ ಬಿಟ್ಟು ಹೋಗ್ತಾರಲ್ಲ, ಅವ್ರು ಕೂಡ ರಕ್ಷಣೆ ಹೊಂದಿರ್ತಾರ, ಅವ್ರು ಕೂಡ ರಕ್ಷಣೆ ಕಳ್ಕೊಳಲ್ವಾ ಅಂತ ಹೇಳಿ ಕೇಳ್ತಿರ್ತಾರೆ. ಅದಕ್ಕೆ ನನ್ನ ಉತ್ತರ ನಾನ್ ತಿಳ್ಕೊಂಡಿರೋದೇನಂತ ಹೇಳಿದ್ರೆ, ರಕ್ಷಣೆ ಯಾರು ಹೊಂದಿದ್ದಾರೆ ಯಾರಿಲ್ಲ ಅಂತ ದೇವ್ರಿಗೆ ಗೊತ್ತು. ದೇವ್ರು ಹೇಳೋ ವಾಕ್ಯ ಏನು ಅಂದ್ರೆ, ದೇವ್ರ ವಾಕ್ಯದಲ್ಲಿರೋದು ನೀತಿವಂತನು ಅಂದ್ರೆ ರಕ್ಷಣೆ ಹೊಂದಿರೋನು 7 ಸರಿ ಬಿದ್ರು ಎದ್ದೇಳ್ತಾನೆ ಅಂತ. ಯಾವ್ದಕ್ಕೋಸ್ಕರ ಅವ್ರು ಸಭೆಗೆ ಬರ್ತಾರೆ ಅನ್ನೋದು ಮುಖ್ಯ. ನಮ್ ಸಭೆಗೆ ಬರ್ತಿರೋ ವಿಶ್ವಾಸಿಗಳು ಯಾವ ಉದ್ದೇಶದಿಂದ ಬರ್ತಿದ್ದಾರೆ ನಾವು ಕೇಳ್ಬೇಕು ಅವ್ರಿಗೆ. ಏನಕ್ಕೆ ನೀನ್ ಯೇಸು ನಂಬ್ತಿದೀಯಾ? ಯಾಕೆ ನೀನ್ ಯೇಸುಗ್ ಬರ್ತಿದ್ಯಾ? ನಿಮ್ ಜಾತಿ, ನಿಮ್ ಧರ್ಮದಲ್ಲಿ ಎಷ್ಟೋ ದೇವತೆಗಳು ಇದ್ದಾರೆ, ಅದನ್ನೆಲ್ಲ ಬಿಟ್ಟು ನೀನ್ ಯೇಸು ಹತ್ರ ಬರೋದಕ್ಕೆ ಕಾರಣ ಏನು ಅಂತ ಸರಿಯಾದ ಕಾರಣವನ್ನ ಅವ್ರಿಗೆ ತಿಳಿಸಿ ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವತ್ತಾದ್ರೂ ಬಿಟ್ಟು ಹೋಗ್ತಾರೆ ಸಭೆನ. ಅದ್ರಲ್ಲಿ ಆಶ್ಚರ್ಯ ಪಡೋದೇನೋ, ನಾವು ರಕ್ಷಣೆ ಬಗ್ಗೆ ಅರ್ಥ ಮಾಡ್ಕೊಳ್ದೇ ಇರೋರು ಸಭೆನ ಖಂಡಿತ ಬಿಟ್ಟು ಹೋಗ್ತಾರೆ. ರಕ್ಷಣೆಯನ್ನ ಹೊಂದದೇ ಇರೋರು, ರಕ್ಷಣೆಯನ್ನ ಅರ್ಥ ಮಾಡ್ಕೊಳ್ದೇ ಇರೋರು ಖಂಡಿತ ಸಭೆನ ಬಿಟ್ಟು ಹೋಗ್ತಾರೆ. ಅದು ಇವತ್ತಲ್ಲ ನಾಳೆ. ಎಷ್ಟೇ ವರ್ಷ, ಎಷ್ಟೇ ಉಪವಾಸ ಪ್ರಾರ್ಥನೆ ಹಾಗೆ ಹೀಗೆ ಅಂತ ಬಿಟ್ಟು ತುಂಬಾ ಆತ್ಮಿಕವಾಗಿರೋ ತರ ತೋರ್ಸ್ಕೊಂಡ್ರು ಕೂಡ ಒಂದು ದಿನ ಅವ್ರ ಸಭೆಯಲ್ಲಿ ಇಲ್ಲದೆ ಹೋಗ್ತಾರೆ. ಯೇಸುವಿನ ವಿರುದ್ಧವಾಗಿ, ಯೇಸು ವಿರುದ್ಧವಾಗಿ, ಸಭೆ ವಿರುದ್ಧವಾಗಿ ನಡ್ಕೊಳ್ತಾರೆ ಅವರು.
ಅವರು ಸೇವಕರ ವಿರುದ್ಧ, ಸಭಿಕರ ವಿರುದ್ಧನೇ ತಿರುಗಿ ಬೀಳುವಂತವ್ರು ಕೂಡ ಆಗ್ತಾರೆ ಕೆಲವರು. ಅದ್ರಲ್ಲಿ ನಾವು ಆಶ್ಚರ್ಯ ಪಡೋದೇನ್ ಬೇಕಾಗಿಲ್ಲ. ಆದ್ರೆ ನಾನಿಲ್ಲಿ ಹೇಳ್ತಿರೋದು, ರಕ್ಷಣೆ ಹೊಂದಿದ್ದಾರೆ ಅಂದ್ರೆ ಖಂಡಿತ ಅವರು ಯೇಸುವಿನ ವಿರುದ್ಧವಾಗಿರಲ್ಲ. ಯೇಸುವನ ದೇವರು ಅನ್ನುವಂತ ನಂಬಿಕೆಯಿಂದ ಅವ್ರು ದೂರ ಹೋಗಕ್ ಸಾಧ್ಯನೇ ಇಲ್ಲ. ತಪ್ಪು ಮಾಡಿದ್ರು ಕೂಡ ಅವ್ರು ಸರಿಪಡಿಸ್ಕೊಳ್ತಾರೆ, ದೇವ್ರ ಹತ್ರನೇ ಬರ್ತಾರೆ, ದೇವ್ರಿಗೆ ಒಪ್ಪಿಸ್ಕೊಡ್ತಾರೆ ಅವ್ರ ತಪ್ಪುಗಳನ್ನು. ಸೊ ಅದು ರಕ್ಷಣೆ ಭರವಸೆ ಅಂತ ನಾನು ಹೇಳ್ತಿರುವಂತದ್ದು. ನಾವೆಲ್ಲರೂ ಕೂಡ ಒಂದ್ ವೇಳೆ ಈಗ ಯೇಸು ನಂಬದ್ಮೇಲೆ ನಾವ್ಯಾರು ತಪ್ಪೇ ಮಾಡಿಲ್ವಾ? ಹಾಗಾದ್ರೆ ತಪ್ಪು ಮಾಡಿದಾಗ ನಾವು ಮತ್ತೆ ದೇವ್ರ ಹತ್ರ ಬಂದಾಗ ಪರಿಶುದ್ಧರಾಗೋದು, ತಪ್ಪು ಮಾಡಿದಾಗ ಮತ್ತೆ ಪಾಪಿಗಳಾಗೋದು, ಈ ತರ ಚೇಂಜಸ್ ಆಗ್ತಾ ಇರಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಹುಟ್ಟುವಾಗ್ಲೇ ನಾವು ಮಾಡದಿರೋ ತಪ್ಪಿಂದ ನಾವು ಪಾಪಿಗಳಾಗಿದ್ದೀವಿ. ಒಬ್ಬ ಮನುಷ್ಯ ಆದಾಮನಿಂದ ನಾವೆಲ್ಲರೂ ಪಾಪಿಗಳಾಗಿದ್ದೀವಿ ಅಂದಮೇಲೆ ದೇವರ ಕೃಪೆ ನಮ್ಮ ಮೇಲಿದೆ. ಒಬ್ಬ ಮನುಷ್ಯ ಯೇಸು ಕ್ರಿಸ್ತನ ಮೂಲಕ ನಾವೆಲ್ಲರೂ ಪರಿಶುದ್ಧರಾಗಿದ್ದೀವಿ. ಆದಾಮನ ಮೂಲಕ ನಾವೆಲ್ಲರೂ ಹೇಗೆ ಪಾಪಿಗಳಾಗಿದ್ದೀವಿ ಅನ್ನೋದು ನಿಜಾನೋ, ಹಾಗೇನೆ ಒಬ್ಬ ಮನುಷ್ಯ, ಅದು ಯೇಸು ದೇವರು ಮನುಷ್ಯನಾಗಿ ಲೋಕದಲ್ಲಿ ಬಂದಿದ್ದು, ಆ ಯೇಸುವಿನ ಮೂಲಕ ನಾವೆಲ್ಲರೂ ಪರಿಶುದ್ಧರಾಗಿದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ಆ ಒಂದು ಭರವಸೆನ ಹೊಂದಿರಬೇಕು. ಯೋಹಾನ 1:12 ಹೇಳುವ ಹಾಗೆ ಯೇಸುನ ನಂಬೋರು ದೇವ್ರ ಮಕ್ಕಳಾಗ್ತಾರೆ ಅಂತ. ಆ ವಿಷಯದಲ್ಲಿ ನಮ್ಗೆ ಯಾವ ಅನುಮಾನನೂ ಕೂಡ ಇರಬಾರ್ದು. ಎರಡನೇದಾಗಿ ನಾನು ಹೇಳಿದಾಗೆ ಜೊತೆ ಇರುವ ಭರವಸೆ ಅಂತ. ದೇವ್ರು ನನ್ನನ್ನ ಸೃಷ್ಟಿ ಮಾಡಿದ್ಯ ಏನಕ್ಕಂದ್ರೆ ದೇವ್ರ ಜೊತೆ ಇರ್ಬೇಕು ಅಂತ. ಆದಮ್ಮ ಅವರನ್ನ ದೇವ್ರ ಏನಕ್ಕೆ ಸೃಷ್ಟಿ ಮಾಡಿದ್ರು? ಅವ್ರ ಜೊತೆ ಇರ್ಬೇಕು, ಅವರನ್ನ ಆರಾಧನೆ ಮಾಡ್ಬೇಕು ಅಂತ. ಆದ್ರೆ ಅವ್ರು ಇರ್ಲಿಲ್ಲ, ಸೈತಾನ ಮಾತು ಕೇಳಿದ್ರು. ಸೈತಾನ್ ಮಾತೆ ತುಂಬಾ ಸಿಹಿಯಾಗಿರುತ್ತೆ. ಸೈತಾನನ ಮಾತುಗಳೇ, ಪಾಪದ ಮಾತುಗಳೇ ತುಂಬಾ ಸಿಹಿಯಾಗಿರುತ್ತೆ. ಮನುಷ್ಯರೆಲ್ಲರೂ ಬಿದ್ದೋಗೋದು ಪಾಪದ ಮಾತುಗಳಿಗೇನೆ, ಲೋಕದ ಮಾತುಗಳಿಗೇನೆ ಎಂಬುದಾಗಿ ನೋಡ್ತೇವೆ. ಆದ್ರೆ ಅವರು ಯೇಸುವಿನ ಮಾತನ್ನ ಕೇಳದೆ, ಅದು ವಿಧೇಯರಾಗದೆ ತಪ್ಪು ಮಾಡಿದ್ದಕ್ಕೆ ಅವ್ರು ಏದೇ ತೋಟವನ್ನ ಬಿಟ್ಟು ಹೋಗ್ಬೇಕಾದ ಪರಿಸ್ಥಿತಿ ಬಂತು. ದೇವ್ರ ಜೊತೆ ಇರ್ಬೇಕಾದವ್ರು ದೇವರಿಂದ ದೂರ ಆದ್ರು. ಈಗ ದೂರ ಆದ್ರು ಅಂತ ದೇವ್ರು ಬಿಟ್ಬಿಟ್ರು ಅಂದ್ರೆ ಇಲ್ಲ, ಅವರನ್ನ ಹುಡುಕಿ ಯೇಸು ಬಂದ್ರು, ಅವರ ಜೊತೆ ಇರಕ್ಕಂತ ಬಂದ್ರು. ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು ದೇವ್ರ ಜೊತೆ ಇರೋದಕ್ಕೆ. ಆದ್ರೆ ಅವನು ದೇವ್ರ ಜೊತೆ ಇರಕ್ಕೆ ಆಗದೆ ಇರೋದ್ರಿಂದ ದೇವರೇ ಮನುಷ್ಯನಾಗಿ ಲೋಕದಲ್ಲಿ ಬಂದ್ರು, ಮನುಷ್ಯನಿಗಾಗಿ ಪ್ರಾಣ ಕೊಟ್ರು, ಮನುಷ್ಯನ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ವಾಗ್ದಾನ ಮಾಡಿದ್ರು. ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವ್ಸ ನಾನು ನಿನ್ ಜೊತೆ ಇರ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ ಜೊತೆ ಇರೋದೇನಕ್ಕೆ? ನಮ್ಮನ್ನ ನಡೆಸೋದಕ್ಕೆ. ಅದನ್ನೇ ಮಾರ್ಗದರ್ಶನ ಅಂತ. ನನ್ನನ್ನ ನಡೆಸ್ತಿರೋರು ಯಾರು? ದೇವರು. ಹಾಗಾದ್ರೆ ನಿನಗೆ ಕಷ್ಟಗಳಿದೆ, ಸಮಸ್ಯೆಗಳಿದೆ, ನಿನಗೆ ನೋವುಗಳಿದೆ, ನಿನ್ನ ಸೇವೆ ಬೆಳೀತಿಲ್ಲ, ಸಭೆ ಬೆಳೀತಿಲ್ಲ, ಯಾವುದೇ ಹೊಸ ಮಾರ್ಗಗಳು ತೆರೆಯಲ್ಪಡ್ತಾ ಇಲ್ಲ, ನೀನ್ ಏನೇನೋ ಪ್ರಯತ್ನ ಮಾಡ್ತಿರ್ತೀಯ, ನೀನ್ ಅನ್ಕೊಂಡಾಗ ಯಾವ್ದು ನಡೀತಾ ಇಲ್ಲ ಅಂತ ಹೇಳಿ ನಿನಗೆ ಅನ್ಸಿದ್ರೆ, ಒಂದ್ ವೇಳೆ ದೇವ್ರ ನನ್ ಜೊತೆ ಇದ್ದೀರಿ, ಯಾಕಿದೆಲ್ಲ ನಡೀತಾ ಇತ್ತು ಅನ್ನುವಂತ ಒಂದು ಸಂದೇಹ ಇದ್ರೆ ಇವತ್ತು ನೀನ್ ಅರ್ಥ ಮಾಡ್ಕೋಬೇಕು. ಆ ಸಂದೇಹಗಳಿಗೆಲ್ಲ ಉತ್ತರ ಇವತ್ತು ನೀನ್ ಪಡ್ಕೋಬೇಕು. ಏನು ಆ ಸಂದೇಹಗಳಿಗೆ ಉತ್ತರ ಅಂದ್ರೆ, ದೇವ್ರು ಖಂಡಿತ ನಿನ್ ಜೊತೆ ಇದ್ದಾರೆ. ಬೈಬಲ್ ಅಲ್ಲಿ ದೇವ್ರ ಜೊತೆ ಇದ್ದಂತಹ ವ್ಯಕ್ತಿಗಳು ಕೂಡ ಅನೇಕ ಕಷ್ಟಗಳ ಮೂಲಕ, ಸಮಸ್ಯೆಗಳ ಮೂಲಕ, ಅವಮಾನಗಳ ಮೂಲಕ, ವಿಪತ್ತುಗಳ ಮೂಲಕ ಹಾದು ಹೋಗಿದ್ದಾರೆ. ಕಷ್ಟಗಳು ಬಂದ ತಕ್ಷಣ ದೇವ್ರವ್ರ ಜೊತೆ ಇಲ್ಲ ಅಂತ ಅಲ್ಲ. ಬರೀ ನಮ್ಗೆ ಸಂತೋಷ ಇದ್ದಾಗ, ನಮ್ಗೆ ಎಲ್ಲ ಚೆನ್ನಾಗಿದ್ದಾಗ, ನಾವ್ ಅನ್ಕೊಳ್ಳೋದೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂದಾಗ ಮಾತ್ರ ದೇವ್ರ ನಮ್ಮ ಪ್ರಾರ್ಥನೆ ಕೇಳ್ತಿದ್ದಾರೆ, ದೇವ್ರ ನನ್ನ ಜೊತೆ ಇದ್ದಾರೆ ಅನ್ಕೊಳ್ಳೋದು ತಪ್ಪು. ಆತನು ದಿನದ 24 ಗಂಟೆ ಎಲ್ಲಾ ದಿವಸ ನಮ್ ಜೊತೆ ಇರ್ತೀನಿ ಅಂತ ವಾಗ್ದಾನ ಮಾಡಿರೋದು. ಒಂದ್ ವೇಳೆ ನಮ್ಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನೋಡಿ ದೇವ್ರೇನ್ ಸುಮ್ಮನೆ ಇರಲ್ಲ, ಅದರಿಂದ ಹೊರಗಡೆ ಬರುವಂತ ಮಾರ್ಗ ಖಂಡಿತ ಕೊಡ್ತಾನೆ. ಸಮಸ್ಯೆ ಎಷ್ಟು ದೊಡ್ಡದಾಗಿರುತ್ತೋ ಉತ್ತರ ಅಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಸೊ ಹಾಗಾಗಿ ದೇವರು ನಿನ್ ಜೊತೆ ಇದ್ದಾರೆ, ಈಗ್ಲೂ ಇದ್ದಾರೆ, ಯಾವಾಗ್ಲೂ ಇರ್ತಾರೆ. ನೀನ್ ಆ ವಿಷಯದಲ್ಲಿ ಸಂದೇಹ ಪಡಬಾರ್ದು. ಇದೇ ಎರಡನೇ ಭರವಸೆ ನಿನಗಿರ್ಬೇಕಾಗಿರೋದು. ನನ್ ಜೊತೆ ದೇವ್ರು ಇದ್ದಾರೆ, ನನ್ಗೆ ನಡೀತಿರೋದೆಲ್ಲ ದೇವ್ರಿಗೆ ಗೊತ್ತಿದೆ, ದೇವ್ರೇ ನನ್ನನ್ನ ಈ ಮಾರ್ಗದಲ್ಲಿ ನಡೆಸ್ತಿದ್ದಾರೆ ಅಂತ ಹೇಳಿ ದೇವ್ರಿಗೆ ಒಪ್ಪಿಸ್ಕೊಡೋಣ. ಖಂಡಿತವಾಗ್ಲೂ ದೇವರು ಅದ್ಭುತವಾಗಿ ನಡೆಸ್ತಾರೆ. ಮತ್ತೆ ಮೂರನೇ ಭರವಸೆ ಹೋದ್ವಾರ ನಾವು ನೋಡಿದ್ದು ಉತ್ತರಿಸಿದ ಪ್ರಾರ್ಥನೆಗಳ ಭರವಸೆ ಅಂತ. ಅಂದ್ರೆ ಪ್ರಾರ್ಥನೆಗಳಿಗೆ ಉತ್ತರಗಳ ಭರವಸೆ. ನೀನ್ ಮಾಡೋ ಪ್ರಾರ್ಥನೆಗಳಿಗೆ ದೇವ್ರು ಖಂಡಿತ ಉತ್ತರ ಕೊಡ್ತಾರೆ ಅನ್ನೋ ನಂಬಿಕೆ ನಿನಗೆ ಇರಬೇಕು, ಬಲವಾದ ಭರವಸೆ ನಿನಗೆ ಇರಬೇಕು. ಯೇಸುವಿನ ಶಿಷ್ಯರು ಯೇಸು ಸ್ವಾಮಿ ಜೊತೆ ಇದ್ರು, ಆದ್ರೆ ಅವ್ರಿಗೆ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತೆ, ದೇವರೇ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅನ್ನೋ ಭರವಸೆ ಇರ್ಲಿಲ್ಲ. ದೇವ್ರ ಅವ್ರಿಗೆ ಎಷ್ಟೋ ಸಲ ಪ್ರಾರ್ಥನೆ ಮಾಡೋದನ್ನ ಹೇಳ್ಕೊಟ್ರು, ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ಕೊಟ್ರು, ಆದ್ರೆ ಅವ್ರು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ.
ನನ್ ಜೊತೆ ಕೂಡ ಶಿಷ್ಯರು ಬರ್ತಾರೆ ಸೇವೆಗಳಿಗೆ. ನನ್ ಜೊತೆ ಕೂಡ ನೀವೆಲ್ಲರೂ ಶಿಷ್ಯರು ಇದ್ದೀರಾ, ತುಂಬಾ ಜನ ಸತ್ಯಸುವಾರ್ತೆಯಲ್ಲಿ. ಎಷ್ಟ್ ಜನ ಪ್ರಾರ್ಥನೆ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಎಷ್ಟ್ ಜನ ಬೆಳಗ್ಗೆ ಬೇಗ ಎದ್ದು ದೇವ್ರ ಜೊತೆ ಸಮಯ ಕಳೀತಿದಿರೋ ನನಗಂತೂ ಗೊತ್ತಿಲ್ಲ. ಅಂದ್ರೆ ಬಲವಂತದಿಂದ ಜಾಯ್ನ್ ಆಗೋದು, ಬಲವಂತದಿಂದ ಮುಂಜಾನೆ ಪ್ರಾರ್ಥನೆಗಳಲ್ಲಿ ಕಾನ್ಫರೆನ್ಸ್ ಗಳಲ್ಲಿ ಪ್ರಾರ್ಥನೆಗೆ ಜಾಯ್ನ್ ಆಗೋದು ನಿಜವಾಗ್ಲೂ ಅದು ಚೆನ್ನಾಗಿರಲ್ಲ. ಅದು ನಿನ್ ಸಮಯ ವೇಸ್ಟ್ ಆಗ್ತಿದೆ ಅಷ್ಟೇನೆ. ಒಂದ್ ವೇಳೆ ನಾವ್ ಹೇಳಿದ್ದಕ್ಕೋಸ್ಕರನೋ ಅಥವಾ ಅಯ್ಯೋ ಜಾಯಿನ್ ಮಾಡ್ಲೇಬೇಕಲ್ವಾ ಆಗ್ಲೇಬೇಕಲ್ಲ ಅಂತ ನೀನ್ ಆಗ್ತಿದ್ರೆ ಅದು ನಿನ್ ಸಮಯ ವ್ಯರ್ಥ ಮಾಡ್ತಿದ್ಯಾ ಅಂತ ಅನ್ಸುತ್ತೆ ಅಷ್ಟೇನೆ. ನಿನಗಿರ್ಬೇಕು ನಾನ್ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಮುಂಚಿತವಾಗಿ ಎದ್ದೇಳ್ಬೇಕು ನೀನು. ಆ ಒಂದು ಉದಯ ಕಾಲದ ಪ್ರಾರ್ಥನೆ ನಿನ್ ಜೀವನದಲ್ಲಿ ಒಂದು ಭಾಗವಾಗಬೇಕು. ಎಲ್ಲದಕ್ಕೂ ನೀನೊಂದೊಂದು ಸಮಯ ಇಟ್ಟಿರ್ತೀಯಲ್ಲ, ಕೆಲಸಗಳಿಗೆ ಅದಕ್ಕೆ ಇದಕ್ಕೆ ಅಂತ. ಸೊ ಹಾಗೇನೆ ಮೊದಲು ನೀನು ಪ್ರಾರ್ಥನೆಗೆ ಸಮಯ ಇಟ್ಟಿರ್ಬೇಕು. ಯಾರು ಪ್ರಾರ್ಥನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋ ಭರವಸೆ ಇರೋರು ಮಾತ್ರ. ಈ ನಂಬಿಕೆ ಇಲ್ದಿರೋರು, ಈ ಭರವಸೆ ಇಲ್ದಿರೋರು ಅವ್ರ ಪ್ರಾರ್ಥನೆ ಕೂಡ ಮಾಡಕ್ ಹೋಗಲ್ಲ. ಪ್ರಾರ್ಥನೆ ಮಾಡೋದು ಸಮಯ ವ್ಯರ್ಥ ಅಂತ ಅನ್ಕೊಳ್ತಾರ ಅವರು. ತುಂಬಾ ಜನ ಪ್ರಾರ್ಥನೆ ಮಾಡೋದನ್ನ ನಿಲ್ಸಿದ್ದಾರೆ ಅಥವಾ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಪ್ರಾರ್ಥನೆಯನ್ನ. ಕಾರಣ ಏನಂದ್ರೆ ಅವ್ರಿಗೆ ನಂಬಿಕೆಯ ಕೊರತೆ, ಬೇರೆ ಏನು ಇಲ್ಲ. ಅವ್ರು ಬ್ಯುಸಿ ಅಂತ ಅಲ್ಲ, ನನಗೆ ಟೈಮ್ ಇಲ್ಲ, ನಾನು ತುಂಬಾ ಬ್ಯುಸಿ ಇದ್ದೀನಿ, ಆ ಕೆಲಸ ಈ ಕೆಲಸ, ಸಮಯ ಪ್ರಾರ್ಥನೆ ಟೈಮ್ ಕೊಡಕ್ ಆಗ್ತಿಲ್ಲ. ಇವತ್ತು ಪಾಸ್ಟ್ಗಳಿಗೆ ಪ್ರಾರ್ಥನೆ ಮಾಡಕ್ ಟೈಮ್ ಇಲ್ಲ. ಟೈಮ್ ಇಲ್ಲ ಅಂತಲ್ಲ, ಸೇಮ್ 24 ಗಂಟೆ ತಾನೇ ನಮ್ಗಿರೋದು. ದೇವ್ರಿಗೆ ತಾನೇ ನಮ್ ಮೊದಲು ಕೊಡ್ಬೇಕಾಗಿರೋದು ಸಮಯನ. ದೇವ್ರಿಗೆ ಸಮಯ ಕೊಡದೆ ಇನ್ ಯಾವ್ದಕ್ ನಾವು ಕೊಡ್ಬೇಕು ಸಮಯ ಫಸ್ಟ್. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ಸಭೆಗಳಲ್ಲಿ, ಕೆಲಸ ಕಾರ್ಯ, ವ್ಯಾಪಾರ ವಹಿವಾಟು, ಯಾವುದೇ ವಿಷಯದಲ್ಲಾಗಲಿ ಮೊದಲು ನಾವು ಹೋಗ್ಬೇಕಾಗಿರೋದು ದೇವ್ರ ಮುಂದೆ. ಪ್ರಾರ್ಥನೆಯೊಂದಿಗೆ ನಾವೆಲ್ಲವನ್ನ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ದೇವ್ರು ನನ್ನ ಪ್ರಾರ್ಥನೆಗಳನ್ನ ಕೇಳ್ತಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅನ್ನೋ ಭರವಸೆ ನಿನಗಿದ್ರೆ ನೀನ್ ಖಂಡಿತ ಅದನ್ನ ಮಾಡ್ತೀಯ. ಈಗ 2 ಭರವಸೆಗಳ ಬಗ್ಗೆ ನಾವು ನೋಡೋಣ ಇವತ್ತು. ಇದು ಈ ಒಂದು ಕೊನೆಯ ಸಂದೇಶವಾಗಿರುತ್ತೆ. ಇದು ಮುಗಿಯುತ್ತೆ ಈ ಪಾಠ. ಮತ್ತೆ ಮುಂದಿನ ಗುರುವಾರ ಬೇರೊಂದು ಪಾಠದ ಜೊತೆಗೆ ನಾವು ಪ್ರಾರಂಭಿಸೋಣ. ಸೊ 5 ಭರವಸೆಗಳಲ್ಲಿ ನಾನು 3 ಹೇಳಿದ್ದು. 1 ರಕ್ಷಣೆ ಭರವಸೆ ಇರಬೇಕು, 2 ಪರಿಶುದ್ಧಾತ್ಮನ ಮಾರ್ಗದರ್ಶನದ ಭರವಸೆ ಇರಬೇಕು, 3ನೇದಾಗಿ ನಾವು ನೋಡಿದ್ದು ಈ ಒಂದು ಪ್ರಾರ್ಥನೆಗಳಿಗೆ ಉತ್ತರದ ಭರವಸೆ ಇರ್ಬೇಕು ನಮಗೆ ಅಂತ. ಈಗ 4ನೇದಾಗಿ ಅತ್ಯಂತ ಪ್ರಾಮುಖ್ಯವಾದದ್ದು ಕ್ಷಮಾಪಣೆಯ ಭರವಸೆ ಇರಬೇಕು ಅಂತ. ದೇವರು ನಿನ್ನ ಕ್ಷಮಿಸಿದ್ದಾರೆ ಅಂತ ನೀನ್ ನಂಬ್ತಿದೀಯಾ? ಇಲ್ಲ ಇನ್ನೂ ನಾನು ಪಾಪಿ ಅನ್ಕೊಂಡು, ತುಂಬಾ ಜನ ಪಾಪಿ ಅಂತ ಹಾಡಾಡ್ಕೊಂಡು ಕೂತಿರ್ತಾರಲ್ಲ, ಆತರ ಏನಾದ್ರೂ ಕೂತ್ಕೊಂಡಿದ್ಯಾ? ಯಾಕಿದನ್ನ ಹೇಳ್ತೇನೆಂದ್ರೆ, ನಾನು ಜಿಪ್ಸಿಯಲ್ಲಿ ಸೇವೆ ಮಾಡ್ತಿದ್ದೀನಿ. ಆ ಜಿಪ್ಸಿ ಸಂಸ್ಥೆಯಲ್ಲಿ ಇರುವಾಗ ನಮ್ಮ ಜಿಪ್ಸಿ ಸಂಸ್ಥೆನ ಪ್ರಾರಂಭ ಮಾಡಿದಂತ ಸಲೋಮನ್ ನಾಯ್ಕ ಅವರು ಇದ್ರು. ನಾನು ಕೂಡ ಅವ್ರ ಜೊತೆಯಲ್ಲಿ ಸುಮಾರು ದಿನಗಳು, ತಿಂಗಳಾನುಗಟ್ಲೆ ಕಳೆದಿದ್ದೀನಿ ಬೈಬಲ್ ಟ್ರಾನ್ಸ್ಲೇಟ್ ಮಾಡುವಾಗ, ನಮ್ಮ ಲಂಬಾಣಿ ಬೈಬಲ್ ಬರೀತಿರುವಾಗ. ಅದ್ರ ಜೊತೆಗೆ ನಾನು ಅಲ್ಲಿ ಜಿಪ್ಸಿ ಬೈಬಲ್ ಕಾಲೇಜಲ್ಲಿ ಟೀಚರ್ ಆಗಿ ಕೂಡ ಟೀಚ್ ಮಾಡ್ತಾ ಇದ್ದೆ. ಹೆಚ್ಚಿನ ಸಮಯ ನಾನು ಅಲ್ಲೇ ಇದ್ದೆ. ಆ ಸಮಯದಲ್ಲಿ ಅವ್ರ ಜೊತೆ ನಾನು ಸಮಯ ಕಳೀತಾ ಇದ್ದೆ, ಆ ಸಲೋಮನ್ ನಾಯ್ಕ ಅವ್ರ ಜೊತೆ. ತಿಂಗಳಿಗೊಂದ್ಸಲ ಮೀಟಿಂಗ್ ಇರೋದು ನಮಗೆ, ಪಾಸ್ಟ್ಗಳ ಒಂದು ಮೀಟಿಂಗ್, ಸ್ಯಾಲರಿ ಮೀಟಿಂಗ್ ತರ. ಸೊ ಅಲ್ಲಿ ಹೋಗುವಾಗ ಒಂದಾನೊಂದು ದಿನ ಚರ್ಚೆ ನಡೀತು. ನಮ್ಮ ಸಲೋಮನ್ ನಾಯ್ಕ ಅವರು ವಾಕ್ಯ ಕೊಡುವಾಗ ಅವ್ರೇನೋ ದೊಡ್ಡ ಪಾಸ್ಟ್ರು, ನಾವೆಲ್ಲ ಏನೋ ಚಿಕ್ಕ ಚಿಕ್ಕ ಪಾಸ್ಟ್ಗಳು, ನಮ್ಗೇನು ಗೊತ್ತಿಲ್ಲ ಅನ್ಕೊಂಡೇನೋ ಅವ್ರು ವಾಕ್ಯ ಕೊಡಲ್ಲ. ತುಂಬಾ ಕ್ಯಾಶುವಲ್ ಆಗಿ ನಮ್ಮ ಮಧ್ಯದಲ್ಲೇ, ಅವ್ರ ಚೇರ್ ಮೇಲೆ ಕೂಡ ಕೂತ್ಕೊಳ್ಳಲ್ಲ, ನಮ್ಮ ಮುಂದೆನೆ ನಮ್ಮ ಜೊತೆಯಲ್ಲೇ ಕೆಳಗಡೆನೆ ಕೂತ್ಕೊಂಡು ಅವ್ರ ವಾಕ್ಯ ಕೊಡ್ತಾ ಇದ್ದಿದ್ದು ಮಾತಾಡೋ ತರಾನೇ ಕೊಡ್ತಾ ಇದ್ರು. ನಮ್ ಜೊತೆ ಒಂಥರ ಚರ್ಚೆ ಮಾಡ್ತಾ ಅವ್ರ ವಾಕ್ಯ ಹೇಳೋರು. ಯಾಕಂದ್ರೆ ಒಂದು 5-10 ಜನ ಇರ್ತಿದ್ವಿ ನಾವು, ಅದಕ್ಕೋಸ್ಕರ ಅವ್ರು ಕೂತ್ಕೊಂಡೆ ಡಿಸ್ಕಸ್ ಮಾಡೋ ತರಾನೇ ವಾಕ್ಯವನ್ನು ಹೇಳ್ತಾ ಇದ್ರು ತುಂಬಾ ಸಲ. ಕಳಾನಾಯಕ್ ಅವ್ರು ಕೂಡ ಅಲ್ಲಿಗೆ ಪ್ರಾರ್ಥನೆಗೆ ಬರ್ತಾ ಇದ್ರು ಆ ಮೀಟಿಂಗ್ಗೆ. ಕಳಾನಾಯಕ್ ನಮಗ್ ಗೊತ್ತಿರ್ಬೇಕಲ್ಲ, ಕಣ್ಣೀರಿನ ಮೊರೆಗಳು ಒಂದು ಶೀರ್ಷಿಕೆ ಅಡಿಯಲ್ಲಿ ಅನೇಕ ಹಾಡುಗಳನ್ನ ಬರೆದು ಹಾಡಿರುವಂತವ್ರು. ಸೊ ಹಾಗೆ ಚರ್ಚೆ ಮಾಡ್ತಿರುವಾಗ ಕಳಾನಾಯಕರು ಒಂದು ಪ್ರಶ್ನೆ ಕೇಳಿದ್ರು ಸಲೋಮನ್ ನಾಯ್ಕಿಗೆ. ಏನಂತ ಅಂದ್ರೆ, ಅಣ್ಣ ಅದಕ್ಕೆ ಸಂಬಂಧಪಟ್ಟ ವಾಕ್ಯ ಹೇಳ್ತಿದ್ದಕ್ಕೋಸ್ಕರ ಏನೋ ಕ್ವಶನ್ ಇದ್ರೆ ನೀವು ಕೇಳ್ಬೋದು ಅಂದಿದ್ದಕ್ಕೆ ಅವ್ರು ಕೇಳಿದ್ರು. ಏನಂದ್ರೆ, ಈ ತರ ನಾನು ಘೋರ ಪಾಪಿಯಾಗಿರುವೆ
ಯೇಸು ನನ್ನ ಪಾಪ ದೂರವು ಅನ್ನುವಂತ ಹಾಡು. ಅದು ಕಾಳನಾಯಕ್ ಅವರು ಬರೆದಿರುವಂತದ್ದು. ಈ ಹಾಡನ್ನ ನಾನು ಎಲ್ಲಾದ್ರೂ ಹೋಗಿ ಈಗ್ಲೂ ಹಾಡುವಾಗ ತುಂಬಾ ಜನ ಸೇವಕರು ಹೇಳ್ತಾರೆ, ಈ ಹಾಡನ್ನ ಯಾಕೆ ಹಾಡ್ತೀಯ ನೀನ್ ಇನ್ನೂ ಪಾಪಿನ ಅಂತ ಕೇಳ್ತಾರಣ. ಈ ಹಾಡು ಹಾಡೋದು ಸರಿನಾ ತಪ್ಪಾ ಅಂತ ಕೇಳಿದ್ದವ್ರು. ಆಗ ಆ ಸಲಮನ್ ನಾಯ್ಕ ಅವರು ಆ ನನ್ನನ್ನು ನೋಡಿ, ಸರಿ, ಇಲ್ಲಿರೋ ನಮ್ಮೆಲ್ಲರಲ್ಲಿ ಜಾಸ್ತಿ ಬೈಬಲ್ ಕಾಲೇಜಲ್ಲಿ ಓದಿರೋದು, ಜಾಸ್ತಿ ತಿಳ್ಕೊಂಡಿರೋದು ಸೀನುನೇ ಅಂತ. ನನ್ನ ಹೆಸರು ಶ್ರೀನಿವಾಸು. ಸೊ ಸೀನುನೇ, ಹಾಗಾಗಿ ಅವ್ರು ನನ್ನ ಸೀನು ಸೀನು ಕರಿತಾ ಇದ್ರು. ಸೀನುಗೆ ಕೇಳೋಣ ಅಂತ ಹೇಳ್ಬಿಟ್ಟು, ಹೇಳಿ ಸೀನು, ಏನು ಆ ಹಾಡು ಹಾಡೋದು ಸರಿನಾ ತಪ್ಪಾ ಅಂತ ಅವ್ರು ನನಗೆ ಕೇಳಿದ್ರು. ನಾನು ಅವ್ರು ಕೇಳಿದೆ ಫಸ್ಟ್, ಅಣ್ಣ ನೀವೇನ್ ಅನ್ಕೊಂಡಿದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನ್ ತಪ್ಪಿದೆ ಅದರಲ್ಲಿ ಹಾಡೋದ್ರಲ್ಲಿ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಅದಕ್ಕೆ ಆಮೇಲೆ ಸರಿ ನೀನೇನ್ ಹೇಳ್ತೀಯ ಅಂತ ಹೇಳಿದಕ್ಕೆ ನಾನು, ದೇವ್ರ ವಾಕ್ಯ ಅಂತ ಇದ್ರೆ ನನಗೆ ಯಾವ ಸರಿ ಅನ್ಸುತ್ತೋ, ನಾನೇನ್ ಸರಿ ಅಂತ ತಿಳ್ಕೊಂಡಿದ್ದೀನೋ ಅದನ್ನ ಖಂಡಿತ ಹೇಳ್ತೀನಿ. ಒಂದ್ ವೇಳೆ ನಾನು ಸರಿಪಡಿಸ್ಕೊಳ್ಳೋದಾದ್ರೆ ಸರಿಪಡಿಸ್ಕೊಳ್ತೀನಿ ಆ ವಿಷಯದಲ್ಲಿ. ನಾನೇನ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂದ್ರೆ ಇದಕ್ಕಿದ್ದಾಗೆ ನಾನು ಹೇಳ್ದೆ ಅವ್ರ ಹತ್ರ. ಹೌದಣ್ಣ, ಅದು ಹಾಡೋದೇನು ಅವಶ್ಯಕತೆ ಇರಲ್ಲ ಅಂತ ಅನಿಸ್ತು ನನಗೆ. ಒಂದ್ ವೇಳೆ ನಾವು ಹೊಸಬರ ಮಧ್ಯದಲ್ಲಿ, ಅನ್ಯ ಜನರ ಮಧ್ಯದಲ್ಲಿ ಹಾಡ್ತಿದೀವಿ ಅಂದ್ರೆ ಅದು ಓಕೆ ಅಣ್ಣ, ತುಂಬಾ ರಿಲೇಟಿವ್ ಆಗಿರುತ್ತೆ, ತುಂಬಾ ಮುಖ್ಯವಾದ ಹಾಡದು. ಆದ್ರೆ ಸಭೆಯಲ್ಲಿ ಎಲ್ಲರೂ ರಕ್ಷಣೆ ಹೊಂದಿರೋ ಕಡೆ, ಸೇವಕರು ಸೇರಿರುವ ಕಡೆ, ಸೇವಕರ ಕೂಟದಲ್ಲಿ ಅದು ಹಾಡೋದೇನು ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸುತ್ತೆ ಅಂತ. ಯಾಕೆ ಆತರ ಅನ್ಸುತ್ತೆ ಅಂತ ಕೇಳಿದ್ರು. ನಾನು ಹೇಳಿದೆ, ಅಣ್ಣ ಬೇರೊಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ನಂಬಿಕೆ ಏನಂದ್ರೆ ದೇವ್ರು ನನ್ನ ಪಾಪನ ಕ್ಷಮಿಸಿದ್ದಾರೆ ಅಂತ. ದೇವ್ರು ನನ್ನ ಪಾಪನ ಕ್ಷಮಿಸಿದ ಮೇಲೆ ಮತ್ತೆ ಮತ್ತೆ ನಾನು ಪಾಪಿ ಅಂತ ದೇವ್ರ ಮುಂದೆನೆ ಹಾಡೋದು ದೇವ್ರಿಗೆ ಯಾವ ರೀತಿ ಇರುತ್ತೋ ಯೋಚನೆ ಮಾಡಿ ಅಣ್ಣ ಅಂತ ಹೇಳಿದೆ. ಈಗ ನನ್ನ ಮುಂದೆ ಒಬ್ಬನ ನಾನು ಕ್ಷಮಿಸಿದ್ದೀನಿ ಅಂದ್ರೆ, ನನ್ನ ವಿರುದ್ಧವಾಗಿ ಒಬ್ಬರು ತಪ್ಪು ಮಾಡಿರ್ತಾರೆ, ನಾನು ಅವನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂದ್ಮೇಲೆ ಕೂಡ ಅವ್ನು ಕೂತ್ಕೊಂಡು ಆ ಈ ಹಾಡನ್ನ ಅಥವಾ ನನ್ನನ್ನು ಕ್ಷಮಿಸು ಕ್ಷಮಿಸು ಅಂತ ಹೇಳ್ತಿರ್ತಾನೆ ಅಂದ್ರೆ ಅದಕ್ಕೆ ಏನ್ ಅರ್ಥ, ಹೇಗಿರುತ್ತೆ ಅನ್ನೋ ರೀತಿಯಲ್ಲಿ ನಾನು ಹೇಳಿದೆ. ಅದಕ್ಕೆ ಅವರು ಅದು ಕೂಡ ಯೋಚನೆ ಮಾಡುವಂತದ್ದೇ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಖಂಡಿತ ದೇವ್ರು ನಮ್ಗೆ ಕ್ಷಮಿಸಿದ್ದಾರೆ ಅನ್ನೋ ಭರವಸೆ ನಮ್ಗೆ ಇರ್ಬೇಕಲ್ಲ. ಆದ್ರೆ ಕೆಲವರಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಹಾಗಾದ್ರೆ ನಾವು ಮತ್ತೆ ಮತ್ತೆ ತಪ್ಪು ಮಾಡ್ತೀವಲ್ಲ, ಅದಕ್ಕೆ ನಾವು ಕ್ಷಮಾಪಣೆ ಕೇಳೋದು ಬೇಡವಾ ಅಂತ ಹೇಳ್ಬಿಟ್ಟು. ನೀನ್ ತಪ್ಪು ಮಾಡ್ತಾ ಇರು, ಕ್ಷಮಾಪಣೆ ಕೇಳ್ತಾ ಇರು, ತಪ್ಪು ಮಾಡ್ತಿರು, ಕ್ಷಮಾಪಣೆ ಕೇಳ್ತಾ ಇರು. ಅದೇನಾ? ನಮ್ಮ ಜೀವಿತಗಳನ್ನ ನಾವು ಸರಿಪಡಿಸ್ಕೋಬೇಕು. ನಾವು ತಪ್ಪು ಮಾಡಿರ್ತೀವಿ, ನಾವು ಬಿದ್ದಿರ್ತೀವಿ, ನಾವ್ ಎದ್ದೇಳ್ಬೇಕು. ಆ ಯಾರಿಗಾದ್ರೂ ಬೈ ಮಿಸ್ಟೇಕ್ ಏನಾದ್ರು ಮಾಡ್ಬಿಟ್ರೆ ಸಾರಿ ಅಂತೀವಿ, ಮುಗೀತು ಕೆಲಸ. ಸೊ ಸಾರಿ ಅನ್ನೋದಕ್ಕಿಂತ ಮತ್ತೆ ಅದನ್ನ ರಿಪೀಟ್ ಮಾಡಬಾರ್ದು ಅನ್ನೋದು ತಾನೇ ಮುಖ್ಯ. ಸಾರಿ ಹೇಳೋದೇನೆ, ಇಟ್ ವಿಲ್ ನಾಟ್ ಬಿ ರಿಪೀಟೆಡ್, ನಾನು ಇದನ್ನ ಮರುಕಳಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಮ್ಮ ಜೀವಿತದಲ್ಲಿ ದೇವ್ರಿಗೆ ನಾವು ಒಪ್ಪಿಸ್ಕೊಟ್ಟಿದೀವಿ, ಯೇಸು ಕ್ರಿಸ್ತನ ರಕ್ತದಿಂದ ಸಕಲ ಪಾಪಗಳು ಶುದ್ಧಿಯಾಗಿವೆ. ಯಾವ ಪಾಪಗಳು? ನಾವು ಭೂತಕಾಲದಲ್ಲಿ ಮಾಡುವಂತ ಪಾಪಗಳು, ವರ್ತಮಾನದಲ್ಲಿರುವಂತ ಪಾಪಗಳು, ಮತ್ತೆ ಭವಿಷ್ಯದಲ್ಲಿ ಮಾಡುವಂತ ಪಾಪಗಳು ಕೂಡ ಕ್ಷಮಾಪಣೆ ಆಗಿವೆ ಅಂತ ನಾನು ನಂಬ್ತೀನಿ. 2000 ವರ್ಷಗಳಿಂದ ಯೇಸು ನನ್ನ ಪಾಪಗಳಿಗಾಗಿ ಸತ್ತಿದ್ದಾರೆ ಅಂದ್ರೆ ನಾನಿನ್ನು ಹುಟ್ಟೇ ಇಲ್ಲ, ನಾನು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಇನ್ನು ಮಾಡೇ ಇಲ್ಲ, ಆಗ್ಲೇ ನನ್ನ ಪಾಪಕ್ಕಾಗಿ ಯೇಸು ಸತ್ತಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಇನ್ನು ಭವಿಷ್ಯದ ಪಾಪಗಳು ದೇವ್ರು ಕ್ಷಮಿಸಿಲ್ವಾ? ಸೊ ಈ ರೀತಿಯಾಗಿ ಹೌದು, ನನ್ನ ಪಾಪಗಳೆಲ್ಲ ಕ್ಷಮಾಪಣೆ ಆಗಿವೆ. ನಾವಿಲ್ಲಿ ಕಣ್ಣೀರು ಸೂಸ್ಕೊಂಡು ನಾನು ಪಾಪಿ ಅಂತ ಹಾಡೋದಲ್ಲ. ದೇವ್ರೇ, ನಾನು ಮಾಡಿದ ಎಲ್ಲ ಪಾಪಗಳನ್ನ ಕ್ಷಮಿಸೋದಕ್ಕಾಗಿ ನೀವು ಮನುಷ್ಯನಾಗಿ ಬಂದಿದ್ದೀರಲ್ವಾ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಅಂತ ದೇವ್ರು ಮಾಡಿರೋಂತ ಆ ಒಂದು ಸಿಲುಬೆಯ ತ್ಯಾಗವನ್ನ ನಾವು ನೆನೆಸಿ ದೇವ್ರನ್ನ ಘನಪಡಿಸ್ಬೇಕು, ಮಹಿಮೆ ಪಡಿಸ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಇದು ನನ್ನ ನಂಬಿಕೆ. ಯಾಕಂದ್ರೆ ಈ ವಚನದಲ್ಲಿ ಏನ್ ಹೇಳುತ್ತೆ, ಸೇವಕರು ಓದ್ತಾರೆ, ಕೀರ್ತನೆ 66:18. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. 66:18. ನೀನು ಜಯಿಸಿದ ಬಹು ಜನರನ್ನು ಸೆರೆ ಹಿಡುಕೊಂಡು. ಕೀರ್ತನೆ 66:18. ಕೀರ್ತನೆ 66:18 ನೋಡಿ, ಪುಸ್ತಕದ ಹೆಸರು ಬೇರೆ ಇದೆ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಇಲ್ಲೇನಂತ ಹೇಳ್ತಿದ್ದಾನೆ? ಈ ಹಾಡನ್ನ ಬರೆದಿರುವಂತ ಒಬ್ಬ ಕೀರ್ತನೆಗಾರನ್ ಹೇಳ್ತಾನೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆ ಕೇಳುತ್ತಿದ್ದಿಲ್ಲ ಅಂತ. ಇದ್ರ ಅರ್ಥ ಏನು?
ಖಂಡಿತವಾಗ್ಲೂ ಕೂಡ ನಾವು ಪಾಪಿಗಳಾಗಿದ್ರೆ ನಮ್ಮ ಪ್ರಾರ್ಥನೆ ದೇವ್ರು ಕೇಳಲ್ಲ. ನಾವು ರಕ್ಷಣೆ ಹೊಂದಿರೋದು ಯೇಸುವಿನಿಂದ, ನಾವು ಪರಿಶುದ್ಧರಾಗಿರೋದು ಯೇಸುವಿನಿಂದ, ನಾವು ನೀತಿವಂತರಾಗಿರೋದು ಯೇಸುವಿನಿಂದ, ನಾವು ನಿತ್ಯ ಜೀವ ಹೊಂದಿರೋದು ಯೇಸುವಿನಿಂದ, ನಾವು ದೇವ್ರ ಮಕ್ಕಳಾಗಿರೋದು ಯೇಸುವಿನಿಂದ, ನಾವು ಶಾಂತಿ ಸಮಾಧಾನ ಹೊಂದಿರೋದು ಯೇಸುವಿನಿಂದ, ಸೈತಾನಿಂದ ಬಿಡುಗಡೆ ಹೊಂದಿರೋದು ಯೇಸುವಿನಿಂದ, ನರಕದಿಂದ ಬಿಡಿಸ್ಕೊಂಡಿರೋದು ಯೇಸುವಿನಿಂದ, ಪರಲೋಕಕ್ಕೆ ಹೋಗೋದು ಯೇಸುವಿನಿಂದ. ಪ್ರತಿಯೊಂದು ಕೂಡ ಯೇಸು ಕ್ರಿಸ್ತನಿಂದಲೇ. ಇದು ಕೃಪೆಯಿಂದ ದೊರಕಿರುವಂತಹ ಸೌಭಾಗ್ಯ ನಮಗೆ, ನಮ್ಮ ಕ್ರಿಯೆಗಳಿಂದ ಅಲ್ಲ, ಕ್ರಿಸ್ತನ ಕೃಪೆಯಿಂದ ದೊರಕಿರುವಂತದ್ದಾಗಿದೆ. ಹಾಗಾಗಿ ನಾವು ಪರಿಶುದ್ಧರಾಗಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ. ನಾನು ಪಾಪಿ ಪಾಪಿ ಅನ್ಕೊಂಡ್ರೆ ನಾವು ಇನ್ನು ನಮ್ಮನ್ನ ನಾವು ಡಿಗ್ರೇಡ್ ಮಾಡ್ಕೊಂತೀವಿ. ಮತ್ತೆ ಆ ಒಂದು ನೆಗೆಟಿವ್ ಥಾಟ್ಗಳು ನಮ್ಮನ್ನ ಕಾಡತೊಡಗುತ್ತೆ. ಕ್ರಿಸ್ತನು ನಮ್ಮನ್ನ ಶುದ್ಧಿ ಮಾಡಿದ್ದಾರೆ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ನೀವು ನಿಜವಾಗಿಯೂ ನಿಮ್ಮ ಪಾಪಗಳನ್ನು ಅರ್ಥಕೊಂಡು ಅವುಗಳಿಂದ ದೂರವಾದಾಗ ಪ್ರೀತಿಯ ಕರ್ತನು ಅವುಗಳನ್ನ ಸಂಪೂರ್ಣವಾಗಿ ಅಳಿಸಿ ಹಾಕ್ತಾನೆ. ತುಂಬಾ ವಚನಗಳಿದೆ, ನಿನ್ನ ಪಾಪಗಳು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟೊಂದು ದೂರವೋ ಅಷ್ಟು ದೂರ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇನ್ಯಾವತ್ತೋ ನನ್ನ ನೆನಪಿಗೂ ಕೂಡ ಬರದಷ್ಟು ದೂರ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು. ದೇವರೇ ಅವುಗಳನ್ನ ಮರ್ತೋಗಿದ್ದಾರೆ ಅಂದ್ರೆ ನೀನು ಆತನಿಗೆ ನೆನಪಿಸುವಂಥದ್ದು ಸರಿ ಅಲ್ವಲ್ಲ ಅಂತ ನಾನು ಹೇಳೋದು. 1 ಯೋಹಾನ 1:9 ವಚನ ಏನ್ ಹೇಳುತ್ತೆ? ಓದ್ಕೊಂಡು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೇನ್. ಸೊ ತುಂಬಾ ಸ್ಪಷ್ಟವಾಗಿ ಹೇಳುವಂತಹ ವಾಕ್ಯ ಏನು ಅಂತ ಹೇಳಿದ್ರೆ, ದೇವ್ರು ಹೇಳ್ತಿರುವಂತಹ ವಾಕ್ಯ ಇದು. ದೇವರ ವಚನ ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನೆಂಬುದಾಗಿ. ಸೊ ಖಂಡಿತವಾಗ್ಲೂ ಕೂಡ ಕ್ರಿಸ್ತನು ನಮ್ಮನ್ನು ಶುದ್ಧಿ ಮಾಡಿದ್ದಾನೆ. ಯಾಕಂದ್ರೆ ನಾವು ನಮ್ಮ ಪಾಪಗಳಿಗೋಸ್ಕರ, ದ್ರೋಹಗಳಿಗೋಸ್ಕರ ಕ್ರಿಸ್ತನ ಮುಂದೆ ನಾವು ಹತ್ತಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ಅರಿಕೆ ಮಾಡಿದ್ದೇವೆ. ಇಂದು ನಮ್ಮನ್ನ ಶುದ್ಧಿ ಮಾಡಿದ್ದಾರೆ, ಆತನು ನಮ್ಮನ್ನು ಕ್ಷಮಿಸಿದ್ದಾರೆ ಅನ್ನುವಂಥ ಭರವಸೆ ಇರಬೇಕು. ಕ್ರಿಸ್ತನಿಗೆ ನಾವು ಕೃತಜ್ಞತರಾಗಿರ್ಬೇಕು. ನಮ್ಗೆ ಯಾರಾದ್ರೂ ನಮ್ಮ ತಪ್ಪುಗಳನ್ನ ಕ್ಷಮಿಸಿದಾರೆ ಅಂದ್ರೆ ನಾವು ಅವ್ರಿಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ತೀವಿ. ನನ್ನ ಕ್ಷಮಿಸುವಂತ ಮತ್ತೆ ಕೇಳಕ್ ಹೋಗಲ್ಲ. 100 ಸಲಿ ಬೇಕಾದ್ರೆ ನಾವು ಅವ್ರ ಕ್ಷಮಾಪಣೆನ ನೆನೆಸ್ಕೊಂಡು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿರ್ತೀವಿ. ಅವತ್ತು ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ರು, ಅಷ್ಟು ಕೆಟ್ಟದ್ದನ್ನ ಮಾಡಿದ್ರು, ನೀನ್ ನನ್ನ ಕ್ಷಮಿಸ್ಬಿಟ್ಟೆ, ಥ್ಯಾಂಕ್ ಯು ಅಂತ ಸಿಕ್ಕಾಗೆಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿರ್ತೀವಿ ವಿನಃ ಅವ್ರನ್ನ ಮತ್ತೆ ಕ್ಷಮಿಸುವಂತ ನಾವು ಕೇಳ್ತಾ ಇರಲ್ಲ. ಸೊ ಹಾಗೆ ಕ್ರಿಸ್ತನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗೆಲ್ಲ ನಾವು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸಬೇಕು ಆತನ ಕ್ಷಮಾಪಣೆಗಾಗಿ ವಿನಃ ಅದನ್ನೇ ಹೇಳಿದ್ದನ್ನೇ ಹೇಳ್ತಾ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ನಾವು ಹೇಳ್ತಿರೋದು. ಹಾಗಾಗಿ ನಮ್ಮಲ್ಲಿ ಫಸ್ಟ್ ಈ ಕ್ಷಮಾಪಣೆಯ ಭರವಸೆ ಇರಬೇಕು. ಖಂಡಿತವಾಗ್ಲೂ ನಮಗೆ ಕ್ಷಮಿಸಿದ್ದಾರೆ ದೇವರು ಅನ್ನುವಂಥದ್ದು. ಮತ್ತೆ ಕೊನೆಯ ಭರವಸೆ ಬಂದು ಕರ್ತನು ಇರುವಾಗ ಜಯದ ಭರವಸೆ ಎಂಬುದಾಗಿ. ದೇವರ ಮಕ್ಕಳಾಗಿರುವಂತ ನಾವು ಯಾವುದಕ್ಕೂ ಭಯ ಪಡಬಾರ್ದು. ಪರಿಸ್ಥಿತಿಗಳು ಎಷ್ಟೇ ಕಷ್ಟಕರವಾಗಿರ್ಲಿ. ಈಗ ದೋಣಿಯಲ್ಲಿ ಶಿಷ್ಯರು ಹೋಗ್ತಿರ್ತಾರೆ, ಯೇಸು ಕೂಡ ಇರ್ತಾರೆ. ಯೇಸು ಜೊತೆಲಿದ್ರು ಕೂಡ ಶಿಷ್ಯರು ಭಯ ಪಡ್ತಿರ್ತಾರೆ. ಯೇಸು ಮಲಗಿರ್ತಾರೆ, ಆದ್ರೆ ಶಿಷ್ಯರೆಲ್ಲರೂ ಭಯ ಪಡ್ತಿರ್ತಾರೆ. ಅವ್ರ ಜೊತೆ ಸೃಷ್ಟಿಕರ್ತನಾದ ದೇವರಿದ್ದಾನೆ. ಆ ಸಮುದ್ರವನ್ನ, ಅಲೆಗಳನ್ನ, ಬಿರುಗಾಳಿಯನ್ನ, ಭೂಮಿಯನ್ನ, ಸಕಲವನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನೇ ಅವ್ರ ಜೊತೆಯಲ್ಲಿ ಮಲಗಿರುವಾಗ ಇವ್ರಿಗೆ ಭಯ, ಜೀವದ ಭಯ. ಎಷ್ಟು ನೋಡಿಲ್ಲ ಅವ್ರು ಯೇಸು ಕ್ರಿಸ್ತನ ಜೊತೆ ಇದ್ದುಕೊಂಡು, ಎಷ್ಟು ಅದ್ಭುತ ಸೂಚಕ ಕಾರ್ಯಗಳನ್ನ ನೋಡಿಲ್ಲ. ಈಗ ಯೇಸುನ ಅವ್ರ ಜೊತೆನೆ ಅದೇ ದೋಣಿಯಲ್ಲಿದ್ದಾರೆ ತಾನೆ. ಇವ್ರ ಸತ್ರ ಯೇಸುನು ಸಾಯ್ಬೇಕಲ್ವಾ? ಆದ್ರೂ ಅವ್ರ ಭರವಸೆ ಇಲ್ಲ ಕ್ರಿಸ್ತನ ಇರೋದನ್ನು. ಅದಕ್ಕೆ ಅವ್ರು ಎಬ್ಬಿಸುವಾಗ ಅವ್ರು ಹೇಳೋದೇನು? ನಾವು ಸಾಯ್ತಿದೀವಿ, ನಮ್ ಚಿಂತೆ ನಿಮ್ಗಿಲ್ವಾ? ಯೇಸು ಕ್ರಿಸ್ತನ ಅವ್ರನ್ನ ಗದರಿಸ್ತಾನೆ. ಮೊದಲು ಸಮುದ್ರವನ್ನ ಗದರ್ಸೋಕ್ ಮೊದಲು ಇವ್ರನ್ನ ಗದರಿಸ್ತಾನೆ. ಯಾಕಂದ್ರೆ ಇವ್ರಿಗೆ ನಂಬಿಕೆ ಇಲ್ಲ, ಭರವಸೆ ಇಲ್ಲ ದೇವರಲ್ಲಿ. ಆಮೇಲೆ ಸಮುದ್ರವನ್ನ ಗದರಿಸ್ತಾನೆ. ಗದರ್ಸೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಲ್ಲ. ಅಧಿಕಾರ ಇಲ್ಲದೆ ಇರೋರು, ಶಕ್ತಿ ಇಲ್ದಿರೋರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಕೇಳ್ಕೊಳ್ತಾರೆ, ಬೇಡ್ಕೊಳ್ತಾರೆ. ಆದ್ರೆ ಶಕ್ತಿ ಇರೋರು, ಅಧಿಕಾರ ಇರೋರು ಅದನ್ನ ಆಜ್ಞೆ ಕೊಡ್ತಾರೆ. ಸೊ ಕ್ರಿಸ್ತನು ಎಲ್ಲದರ ಮೇಲೆ ಅಧಿಕಾರ ಹೊಂದಿದ್ದಾನೆ. ಆತನ ಅದಕ್ಕೆ ಹೇಳಿದ ಭೂಲೋಕದಲ್ಲೂ ಪರಲೋಕದಲ್ಲೂ ಸಕಲ ಅಧಿಕಾರ ನನಗಿದೆ. ಸೊ ಆ ಅಧಿಕಾರದಿಂದ ಆತನು ಅದನ್ನ ನಿಲ್ಸೋದನ್ನ ನಾವು ನೋಡ್ತೇವೆ. ಹೇಳಿದ ತಕ್ಷಣ ಸಮುದ್ರ ಸುಮ್ಮನಾಗುತ್ತೆ ಅಂತೆ. ಮನುಷ್ಯರಾದ ನಮಗೇನೆ ಕಿವಿಗಳಿಲ್ಲ, ಕಿವಿಗಳಿದ್ರೂ ಕೇಳುವಂತ ಕಿವಿಗಳಿಲ್ಲ. ಎಷ್ಟೋ ಸಲ ದೇವ್ರ ವಾಕ್ಯ ಕೇಳಿಸ್ಕೊಳಲ್ಲ.
ಆದ್ರೆ ಸಮುದ್ರ ಹೇಳಿದ ತಕ್ಷಣ ಕೇಳ್ತು ಅಂತ. ಆ ಮರ ಫಲ ಇಲ್ಲ ಅಂತ ಹೇಳಿ, ಅಂಜೂರದ ಫಲಗಳಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಶಪಿಸಿದ ತಕ್ಷಣ ಅದು ಒಣಗೋಯ್ತು ಅಂತ ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ ರೊಟ್ಟಿ 5,000 ಜನರಿಗೆ ಆಗುವಷ್ಟು ಆಯ್ತು ಅಂತ ಹೇಳ್ಬಿಟ್ಟು, ಆ ಮೀನು 5,000 ಜನರಿಗೆ ಆಗಿ ಇನ್ನು ಉಳಿಯುವಷ್ಟು ಅದು ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ಕೂಡ ಕ್ರಿಸ್ತನ ಮಾತನ್ನ ಕೇಳುತ್ತೆ ಅಂತ ಹೇಳಿದ್ರೆ, ಮನುಷ್ಯರಾಗಿರುವಂತ ನಾವೇ ಎಷ್ಟೋ ಸಲ ಕೇಳಲ್ಲ. ಕೇಳಬೇಕು. ಒಂದು ವಚನ ಓದ್ಕೊಳ್ಳೋಣ. 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೇಲೆ ಈ ನಂಬಿಕೆ ನಮ್ಮೆಲ್ಲರಲ್ಲಿರ್ಲಿ. ಈ 5 ಭರವಸೆಗಳು ನಮ್ಮೆಲ್ಲರಲ್ಲಿ ಇರ್ಲಿ. ಜಯದ ಭರವಸೆ ನಮ್ಮಲ್ಲಿ ಇರ್ಲಿ. ಸಮಸ್ಯೆಗಳು ಬರುತ್ತೆ. ಯೇಸು ಸ್ವಾಮಿ ವಾಗ್ದಾನ ಮಾಡ್ತಿರೋದು, ಒಂದು ವೇಳೆ ನಾವ್ ಎಷ್ಟು ಸಹಿಸ್ಕೊಳ್ತೀವೋ ಅಷ್ಟೇ ಸಮಸ್ಯೆ ಬರುತ್ತೆ. ಅದಕ್ಕಿಂತ ಜಾಸ್ತಿ ದೇವ್ರು ನಮಗ್ ಕೊಡೋದಿಲ್ಲ. ದೇವ್ರಿಗೆ ಗೊತ್ತು ನಾವೆಷ್ಟು ಭಾರ ಹೊರಕ್ ಆಗುತ್ತೆ ಅಂತ. ಈಗ ನಮ್ಮ ಮಕ್ಕಳಿಗೆ ಏನಾದ್ರು ಲಗೇಜ್ ಕೊಡುವಾಗ ನಮಗ್ ಗೊತ್ತಿರುತ್ತೆ ಅವ್ರು ಎಷ್ಟು ಹೊತ್ಕೊಳಕ್ ಆಗುತ್ತೆ ಅಂತ. ಅದಕ್ಕಿಂತ ಹೆಚ್ಚಿಂದೇನು ಕೊಡಲ್ಲ ನಾವು. ಕೆಟ್ಟವ್ರು ನಾವೇ ನಮ್ಮ ಮಕ್ಕಳಿಗೆ ಜವಾಬ್ದಾರಿಯುತವಾಗಿ ಅಷ್ಟೊಂದು ಅಕ್ಕರೆ ತಗೊಂಡು ನಡ್ಸ್ಕೊಳ್ಬೇಕಾದ್ರೆ ದೇವರು ಅಷ್ಟೇನ್ ಕಠಿಣ ಅಲ್ಲ ನಮ್ಮಷ್ಟು. ಸೊ ಹಾಗಾಗಿ ದೇವ್ರು ನೀನು ಸಹಿಸುವಷ್ಟು ಸಮಸ್ಯೆ, ನೀನ್ ಸಹಿಸುವಷ್ಟು ಕಷ್ಟಗಳನ್ನೇ ಕೊಡಬಹುದು, ಅಂದ್ರೆ ಅನುಮತಿಸಬಹುದು. ಆದ್ರೆ ದೇವ್ರು ಖಂಡಿತ ಅವೆಲ್ಲವುಗಳಿಂದ ಬಿಡಿಸಲು ಶಕ್ತರಾಗಿದ್ದಾರೆ. ನಿನ್ ಕೈಲಿ ಆಗಲ್ಲ ಅಂತ ಹೇಳೋ ಸಮಯದಲ್ಲಿ ಖಂಡಿತ ಅದರಿಂದ ದೇವ್ರು ನಿನಗೆ ಬಿಡುಗಡೆ ಕೊಡ್ತಾರೆ, ಜಯ ಕೊಡ್ತಾರೆ. ಈ ಜಯದ ಭರವಸೆಯಲ್ಲಿ ನೀನು ಸೋಲುವಂತ ಪರಿಸ್ಥಿತಿಯಲ್ಲಿ ಇದ್ರು, ಇನ್ನೇನ್ ನನ್ನ ಕೈಲಿ ಆಗ್ತಿಲ್ಲ, ಮುಗೀತು ನನ್ನ ಜೀವನ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ರು ಭಯ ಪಡ್ಬೇಡ. ಜಯ ನಿನಗಿದೆ. ದೇವ್ರ ಮಕ್ಕಳಿಗೆ ಇಲ್ದಿರುವಂತ ಜಯ ಇನ್ ಯಾರಿಗಿದೆ? ಖಂಡಿತ ದೇವ್ರು ನಮ್ಗೆ ಜಯ ಕೊಡ್ತಾರೆ. ಯಾವುದೇ ವಿಷಯ ಕ್ರಿಸ್ತನಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಈ ವಾಕ್ಯದಿಂದ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವ್ರೆ, ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡಿದ ಕೈ ಸ್ತೋತ್ರ. ರಕ್ಷಣೆಯ ಭರವಸೆ, ಮಾರ್ಗದರ್ಶನದ ಭರವಸೆ, ಹೌದು ಸ್ವಾಮಿ, ಪ್ರಾರ್ಥನೆಗೆ ಉತ್ತರದ ಭರವಸೆ, ಪಾಪ ಕ್ಷಮಾಪಣೆಯ ಭರವಸೆ ಮತ್ತು ಈ ಜಯದ ಭರವಸೆಗಳು ಉಳ್ಳವರಾಗಿ ನಾವು ಜೀವಿಸಲು ಸಹಾಯ ಮಾಡಿ. ವಾಕ್ಯ ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ ಈ ಭರವಸೆಗಳನ್ನು ಅವರ ಜೀವಿತಗಳಲ್ಲಿ ಮರುಸ್ಥಾಪಿಸಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.